ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ. ಪ್ರೀತಿ ಅಂದರೆ ಎರಡು ಮನಸ್ಸುಗಳ ಮಧ್ಯೆ ನಡೆಯುವ ಒಂದು ಒಪ್ಪಂದ. ಎರಡು ಮನಸ್ಸುಗಳ ನಡುವಿನ ಹೊಂದಾಣಿಕೆಗೆ ಒಂದೇ ತರಹದ ಮನಸ್ಸಿಗೆ ಅರ್ಥ ಮತ್ತು ನಂಬಿಕೆ ಯಾವುದೇ ಪ್ರೀತಿಯು ನಿಂತಿರುವುದು. ಹೊಂದಾಣಿಕೆ ಮತ್ತು ನಂಬಿಕೆಯಿಂದ ಅದನ್ನು ಕಳೆದುಕೊಳ್ಳುವುದು ಅಥವಾ ಉಳಿಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಗೊತ್ತಾಯ್ತಾ? ನಿಮ್ಮ ಕೈಯಲ್ಲೇ ಇದೆ. ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಉಳಿಯತ್ತೆ, ಹೊಂದಾಣಿಕೆ ಮಾಡ್ಕೊಂಡು ಹೋಗಲಿಲ್ಲ ಅಂದರೆ ಇರಲ್ಲ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ದತ್ತಾತ್ರೇಯ ಚರಿತ್ರೆಯ 8ನೇ ಅಧ್ಯಾಯವನ್ನು ಇವತ್ತು ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಸ್ಸೀದಸಾದನಂ. ಶ್ರೀ ವಲ್ಲಭರು ಕುರುವಪುರಕ್ಕೆ ಗೋಕರ್ಣದಿಂದ ಬಂದು ದಾರಿಯಲ್ಲಿ ಅನೇಕ ಭಕ್ತರನ್ನು ಅನುಗ್ರಹಿಸಿದರು. ಕುರುವಪುರದಲ್ಲಿ ಅಂಬಿಕೆ ಎಂಬ ಬ್ರಾಹ್ಮಣ ಪತ್ನಿಯೊಬ್ಬಳಿದ್ದಳು. ಆಕೆಯ ಪತಿಯು ಸಾತ್ವಿಕನೂ ಸದಾಚಾರಶೀಲನೂ ಆಗಿದ್ದನು. ಆ ದಂಪತಿಗಳಿಗೆ ಹಲವಾರು ವ್ರತ ನಿಯಮ ಅನುಷ್ಠಾನಗಳ ಫಲವಾಗಿ ಒಬ್ಬನು ಜನಿಸಿದನು. ಬ್ರಾಹ್ಮಣನು ತನ್ನ ಮಗನನ್ನು ಬುದ್ಧಿಶಾಲಿಯನ್ನಾಗಿ ಮಾಡಬೇಕೆಂದು ತನಗೆ ತಿಳಿದ ಪ್ರಯತ್ನವೆಲ್ಲ ಮಾಡಿದನು. ಅವನು ಬೆಳೆದು ದೊಡ್ಡವನಾದರೂ ಅತಿ ದೊಡ್ಡನೂ ಮೂರ್ಖನೂ ಆಗಿದ್ದನೋ. ಗೊತ್ತಾಯ್ತಾ? ತಾಯಿಯ ಮಗನನ್ನು ದಂಡಿಸಬೇಕೆಂದು ಪತ್ತಿಯಲ್ಲಿ ಅಂಗಲಾಚಿ ಬೇಡಿದಳೋ. ಆ ಹುಡುಗನು ಹಿಂಸೆ ಮಾಡಿದರೆ ತಾನೇ ಪ್ರಾಣತ್ಯಾಗ ಮಾಡುವನೆಂದು ನುಡಿದಳೋ. ತಂದೆಯ ಮಗನನ್ನು ದಂಡಿಸದೆ ಅವನ ದಾರಿಗೆ ಅವನನ್ನು ಬಿಟ್ಟುಬಿಟ್ಟಳೋ. ಗೊತ್ತಾಯ್ತಾ? ತಾಯಿ ಅವನ್ನೇನಾದ್ರು ದಂಡಿಸಿದ್ರೆ ನಾನೇ ಪ್ರಾಣತ್ಯಾಗ ಮಾಡ್ಕೊಂಡ್ಬಿಡ್ತೀನಿ ಅಂದ್ಲು. ಅದಕ್ಕೆ ಬಿಟ್ಬಿಟ್ರು. ನಾವು ಈಗಲೂ ನಡೆಯೋದಾಗೆ ತಾನೇ. ತಂದೆಯದಿರು ಏನಾರು ಹೇಳೋಕ್ಕೋದ್ರೆ ತಾಯಿದಿರೋ ಈ ಥರ ಮಾಡ್ತಾರೆ. ಆ ಚಿಂತೆಯಿಂದಲೇ ಕೆಲವು ಕಾಲದ ಬಳಿಕ ಮೃತನಾದನು. ಪತಿಯ ಮರಣಾನಂತರ ಪೆದ್ದ ಮಗನೊಡನೆ ಆ ಹೆಂಗಸಿಗೆ ಬದುಕುವುದೇ ಕಷ್ಟವಾಯಿತು. ಅವರು ಭಿಕ್ಷೆಯಿಂದ ಜೀವನ ನಡೆಸುವಂತಾಯಿತು. ಬುದ್ಧಿಹೀನನಾದ ಮಗನನ್ನು ಎಲ್ಲರೂ ತಿರಸ್ಕಾರದಿಂದ ನೋಡಿ ನಾನಾ ಬಗೆ ವಿನೋದಕ್ಕೀಡು ಮಾಡಿದರೋ. ನೊಂದ ತಾಯಿಯು ತಾನು ತುಂಬಿ ಹರಿಯುವ ಕೃಷ್ಣಾ ನದಿಯಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳಲು ನದಿ ತೀರಕ್ಕೆ ಹೋದಳೋ. ಭಕ್ತರನ್ನು ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳಲು ನದಿ ತೀರಕ್ಕೆ ಹೋದಳು. ಭಗವಂತನು ಭಕ್ತರನ್ನು ಹಾಳಾಗಲು ಬಿಡಲ್ಲ. ಏನೇ ಆದ್ರೂ ಏನು ಮಾಡ್ತಾನೆ? ಮುಳು ಸೇರಿಸ್ತಾನೆ, ಬಿದ್ರೂ ಬಿಡಲ್ಲಾಗಿ. ಈ ದೃಶ್ಯವನ್ನು ದೂರದಿಂದಲೇ ಗಮನಿಸಿದ ಜಪನಿರತನಾಗಿದ್ದ ಶ್ರೀಪಾದ ಸ್ವಾಮಿಗಳು ಆಕೆಯ ಬಳಿಗೆ ಬಂದು ಆಕೆಯ ತೊಂದರೆಯನ್ನು ವಿಚಾರಿಸಿದರೋ. ಆಕೆಯು ತಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದನ್ನು ತೊಂದರೆಗೆ ಸಿಲುಕಿರುವೆನೆಂದು ಹೇಳಿದಳೋ. ಶ್ರೀ ಗುರುಗಳು ಆಕೆಗೆ, ತಾಯಿ, ಆತ್ಮಹತ್ಯೆ ಎಂಬುದು ಮಹಾಪಾಪ. ನೀನು ಹೀಗೆ ಎಂದಿಗೂ ಮಾಡಬೇಡ. ನೀನು ಶನಿವಾರಗಳಂದು ಪ್ರದೋಷ ಕಾಲದಲ್ಲಿ ಶಿವನನ್ನು ಭಕ್ತಿಯಿಂದ ಪೂಜೆ ಮಾಡೋ. ಇದರಿಂದ ನಿನ್ನ ಪುತ್ರನು ಜ್ಞಾನಿಯೂ ದೈವೋಕ್ತನೂ ಆಗುತ್ತಾನೆ ಎಂದು ಹೇಳಿ ಆಕೆಯ ಮಗನ ಶಿರದ ಮೇಲೆ ತಮ್ಮ ಅಭಯ ಹಸ್ತವನ್ನಿಟ್ಟರೋ. ಗೊತ್ತಾಯ್ತಾ? ಅಲ್ಲಿಂದ ಬಂದು ಶ್ರೀಪಾದ ಸ್ವಾಮಿಗಳು ಅವನ ಮೇಲೆ ಕೈ ಇಟ್ಬಿಟ್ಟು ಒಳ್ಳೆಯದಾಗಲಿ ಅಂತ ಶಿರದ ಮೇಲೆ ಹೇಳ್ತಾರೆ. ಶ್ರೀ ಗುರುಳು ಪರಮಾನುಗ್ರಹದಿಂದ ಅತಿ ದೊಡ್ಡನಾದ ಆಕೆಯ ಮಗನು ವೇದಾಂಗ ಪಾರಾಂಗತನಾದನು. ಅತಿ ಸಂತುಷ್ಟಳಾದ ಆ ಹೆಂಗಸು ತನ್ನ ಆತ್ಮಹತ್ಯೆಯನ್ನು ತಪ್ಪಿಸಿ ಮೂರ್ಖ ಮಗನನ್ನು ಮತಿಮಂತವನ್ನಾಗಿ ಮಾಡಿದ ಗುರುಕೃಪೆಯನ್ನು ಮನಸಾರೆ ಹೊಗಳಿದಳೋ. ತಾಯಿ ಮಗ ಇಬ್ಬರೂ ಗುರುಚರಣಗಳಿಗೆ ಬಂಧಿಸಿ ಆಶೀರ್ವಾದ ಪಡೆದರು. ಆತನಿಗೆ ಕೆಲವು ದಿನಗಳಲ್ಲಿ ಮದುವೆಯಾಗಿ ಪತ್ನಿ ಹಾಗೂ ತಾಯಿಯೊಡನೆ ನೆಮ್ಮದಿಯಾಗಿಯೇ ಬಾಳ್ಕೊಂಡು ಹೋಗ್ತಾ ಇದ್ದಾನೆ. ಶ್ರೀಪಾದ ಗುರುಗಳು ಕುರುವಪುರದಲ್ಲಿ ಭಕ್ತಾನುಗ್ರಹ ಮಾಡುತ್ತಾ ಕೆಲವು ಕಾಲ ತಂಗಿದರು ಎಂಬಲ್ಲಿಗೆ ಶ್ರೀ ಸರಳ ಗುರುಚರಿತ್ರೆಯ 8ನೇ ಅಧ್ಯಾಯ ಇಲ್ಲಿಗೆ ಮುಗೀತು. ಗೊತ್ತಾಯ್ತಾ? ನಾವು ಈ ಗುರುಚರಿತ್ರೆಯನ್ನು ಎಲ್ಲರೂ ಕೇಳಿ, ಭಕ್ತಿಯಿಂದ ಕೇಳಿ, ನಿಮಗೆಲ್ಲ ಕಷ್ಟಗಳು ಪರಿಹಾರ ಆಗತ್ತೆ. ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 15/11/2024 ಶುಕ್ರವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಕಾರ್ತೀಕ ಮಾಸ, ಶುಕ್ಲಪಕ್ಷ, ತಿಥಿ ಪೂರ್ಣಿಮಾ, ರಾತ್ರಿ 2:56, ನಕ್ಷತ್ರ ಭರಣಿ, ರಾತ್ರಿ 10:26, ಮಳೆ ವಿಶಾಖ 3ನೇ ಪಾದ, ರಾಹುಕಾಲ 10:41 12 ಗಂಟೆ 8 ನಿಮಿಷ ತನಕ ಇದೆ.
ಗುಳಿಕ ಕಾಲ 7:47ರಿಂದ 9:14 ತನಕ ಇದೆ. ಯಮಗಂಟ ಕಾಲ 3:02 4:29 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.